ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ರಫಿ ಭಂಡಾರಿ ಅವರು ಒಂದು 40 ವರ್ಷ ಸಾಮಾಜಿಕ ಜೀವನದಲ್ಲಿ ಮತ್ತು ಆಸ್ ಎ ಜರ್ನಲಿಸ್ಟ್ ಕೆಲಸ ಚೆನ್ನಾಗಿ ಕೆಲಸ ಮಾಡಿದಂತೆ ಮತ್ತು ಸಾಕಷ್ಟು ಅವರು ಬಿಜಾಪುರ ಅಭಿವೃದ್ಧಿ ಬಗ್ಗೆ ಅವರು ಬಹಳ ಕಳಕಳಿ ಇದೆ. ಅದು ನೋಡಿದಾಗ ನಮಗೆ ಕೂಡ ಇದು ಆಗಿದೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ನಾವು ಬಂದಿದ್ದೀವಿ, ಅವರಿಗೆ ಅಭಿನಂದನೆ ಹಾಕ್ಸಿದ್ದೀವಿ. ಯಾಕಂದರೆ ಅದು ಬಹಳ ಉತ್ತಮ ಕೆಲಸ, ಬರೀ ಜರ್ನಲಿಸ್ಟ್ ಕೆಲಸ ಅಲ್ಲ, ಅವರು ಬಿಜಾಪುರ ಅಭಿವೃದ್ಧಿ ಕೆಲಸಕ್ಕೆ ದಿನನಿತ್ಯ ಅವರು ಶ್ರಮಿಸ್ತಾ ಇದ್ದಾರೆ. ಭಾಳ ಸಂತೋಷ ವಿಷಯ. ಇದೇ ಥರದಾಗಿ ಬೇರೆ ಜರ್ನಲಿಸ್ಟ್ ಮುಂದೆ ಬರಬೇಕಂತ ನಮಗೆ ಅಭಿಲಾಷೆ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ಇವತ್ತು ಅವರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ನಾವು ಬಂದಿದ್ದೀವಿ. ಅವರಿಗೆ ಮತ್ತು ಅವರ ಕುಟುಂಬರಿಗೆ ನಾವು ಇನ್ನೂ ದೇವರ ಆಯುಧ ಮತ್ತು ಐಶ್ವರ್ಯ ಕೊಡಲಿ ಅಷ್ಟು ದೇವರಿಂದ ಪ್ರಾರ್ಥಿಸುತ್ತೇವೆ. ಇವತ್ತು ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ದೊರೆತಿರುವಂಥದ್ದು. ಅದು ಕೂಡ ಬಹಳ ಸಂತೋಷ ವಿಷಯ. ಯಾಕಂದರೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಅದು ರಾಜ್ಯದಲ್ಲಿ ಅತಿ ಉತ್ತಮ ಮತ್ತು ಅವಾರ್ಡ್ ಇದೆ. ಅದಕ್ಕೆ ಅವರಿಗೆ ಸಲ್ಲಿಸ್ತೀನಿ ಮತ್ತು ಇನ್ನೂ ಹೆಚ್ಚಾಗಿ ಅವರಿಗೆ ಅವಾರ್ಡ್ ಬರಲಿ, ಅವರಿಗೆ ಪ್ರಧಾನತೆ ಬರಲಿ ಅಷ್ಟು ನಾವು ದೇವರಿಂದ ಆಶೀರ್ವಾದ. ಈಗ ನೀವು ಮೊದಲು ಇಲ್ಲೇ DC ಹೌದು, ಇಲ್ಲಿ ಅವಾಗ ನೀವು ಕೆಲಸ ಕಾರ್ಯಗಳನ್ನು ಮಾಡುವಾಗ ವಿಜಯಪುರ ಅಭಿವೃದ್ಧಿ, ಆಮೇಲೆ ಇವತ್ತಿನ ದಿನ ನಮ್ಮ ವಿಜಯಪುರ ಅಭಿವೃದ್ಧಿಯತ್ತ ಸಾಗ್ತಾ ಇರುವಂಥದ್ದು, ಅವಾಗಿನಕ್ಕಿಂತ ಇವಾಗ ಹೇಗೆ ಅನ್ನುವಂಥದ್ದು ಅಂದರೆ ಇದು ಸ್ವಲ್ಪ ಹೇಳೋದು ಕಷ್ಟ. ಯಾಕಂದರೆ ನಾವು ನಮ್ಮ ಕಾಲದಲ್ಲಿ ಏನು ಕೆಲಸ ಮಾಡಿದ್ದೀವಿ, ಆಮೇಲೆ ಏನು ಕೆಲಸ ಆಗಿದೆ, ಅಲ್ಲಿ ಸಾರ್ವಜನಿಕರು ಬಿಜಾಪುರ ಜನತೆ ಅವರೇ ನಿರ್ಧಾರ ಮಾಡಬೇಕಂತ ಏನು ಕೆಲಸ ಆಗಿದೆ, ನಾವು ಹೋದ್ಮೇಲೆ ಮತ್ತು ಮುಂಚೆ ಏನಾಗಿದೆ ಅವರೇ ಡಿಸೈಡ್ ಮಾಡಬೇಕಂತೆ. ಬಟ್ ನಾನು ಏನು ಮಾಡಿದ್ದೀನಿ ಅಷ್ಟಕ್ಕೆ ನಮಗೆ ಸಂತೋಷ ಇದೆ. ಅದು ಮತ್ತು ನಮ್ಮ ಎಲ್ಲ ಸಾರ್ವಜನಿಕರು ಜನತೆ, ಬಿಜಾಪುರ ಜನತೆ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಂತೆ. ನಿಜವಾಗಿ ಅವರು ಅವಿಸ್ಮರಣೀಯ ಅಷ್ಟೇ ಹೇಳ್ಬೋದು. ಥ್ಯಾಂಕ್ ಯು.